ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ಬ್ರೇಕಿಂಗ್ ಅಪ್ಡೇಟ್ ಕ್ರೈಮ್ ವಿಚಾರದಲ್ಲಿ ತಹವೂರ್ ರಾಣಾ ಇವತ್ತು ಭಾರತಕ್ಕೆ ಆತನನ್ನ ಗಡೀಪಾರು ಮಾಡಲಾಗತ್ತೆ. 26/11 ವೀಕ್ಷಕರ, ನೀವು ಗೊತ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಆಘಾತ ಮಾಡಿದಂತಹ ದಾಳಿ ಇದು ಅಂತ. 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾ, ಆತನನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗತ್ತೆ. ಇದು ಒಂದು ರೀತಿಯಲ್ಲಿ ನಮ್ಮ ಡಿಪ್ಲೊಮೆಸಿಯ ಲಾಭ ಅಂತಾನೆ ಹೇಳಬೇಕು. ಎನ್ಐಎ ತಂಡ ಈ ತಹವೂರ್ ರಾಣಾನನ್ನ ಕರೆತರ್ತಾ ಇದೆ. ಈತನನ್ನ ಇಡ್ಲಿಕ್ಕೆ ಅಂತ ನಮ್ಮಲ್ಲಿ ಜೈಲುಗಳನ್ನ ರೆಡಿ ಮಾಡಿದ್ದಾರೆ. ಅಮೆರಿಕಕ್ಕೆ ತೆರಳಿದ್ದ ಭಾರತ ವಿವಿಧ ತನಿಖಾ ತಂಡಗಳು ಈತನನ್ನ ಕರ್ಕೊಂಡು ಬರ್ತಾ ಇದ್ದಾವೆ. ಈತನನ್ನ ಇಡ್ಲಿಕ್ಕೆ ಅಂತ ನಮ್ಮಲ್ಲಿ ಬಾಂಬೆಯಲ್ಲಿ, ಡೆಲ್ಲಿಯಲ್ಲಿ ಜೈಲುಗಳನ್ನ ಅಪ್ಗ್ರೇಡ್ ಮಾಡಲಾಗಿದೆ. ಅಂದ್ರೆ ಅಂಥ ದೊಡ್ಡ ಕ್ರಿಮಿನಲ್. 26/11/2008 ಮುಂಬೈಯಲ್ಲಿ ಆದಂತಹ ಒಂದು ದೊಡ್ಡ ಬ್ಲಾಸ್ಟ್ ಇದೆಯಲ್ಲ, ಅಂದ್ರೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಹೇಗೆ ಅಂತಂದ್ರೆ ಒಂದು ರೀತಿಯಲ್ಲಿ 2008 ಆಮೇಲೆ ಜನಗಳಿಗೆ ಹೆಂಗಾಗ್ಬಿಡ್ತದ್ರೆ, ಅದೇ ಇವರೆಲ್ಲ ವೆಲ್ ಎಜುಕೇಟೆಡ್ಸ್, ಇವರೆಲ್ಲ ಇದರದೆಲ್ಲ ಮಾಸ್ಟರ್ ಮೈಂಡ್. ಆಮೇಲೆ ಭಾರತದಲ್ಲಿದ್ದುಕೊಂಡು ಭಾರತ ವಿರುದ್ಧ ಷಡ್ಯಂತ್ರ ಮಾಡಿದಂಥದ್ದು ಆತ ಅಮೆರಿಕ ಬೇರೆ ತಲೆ ತಪ್ಪಿಸಿಕೊಂಡಿದ್ದ. ಆಮೇಲೆ ನಿರಂತರವಾಗಿ ಈ ತರನ ಕರೆತರಬೇಕು ಅಂತೇಳಿ ರಾಜತಾಂತ್ರಿಕವಾಗಿ ಬಹಳಷ್ಟು ಪ್ರಯತ್ನ ಆಗಿತ್ತು. ನಿಮ್ಗೆ ನೆನಪಿರಲಿ ವೀಕ್ಷಕರೇ, ಆಗ್ರಾ ಶೃಂಗಸಭೆ ಅಂತ ಈ ಹಿಂದೆ ಆಗಿತ್ತು. ಯಾಕಂದ್ರೆ ನಾವೆಲ್ಲ ಆರಂಭದಲ್ಲಿ ಜರ್ನಲಿಸಂಗೆ ಬಂದಂತ ಟೈಮ್, ಈ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು, ಇವರು ಹೋಮ್ ಮಿನಿಸ್ಟರ್ ಆಗಿದ್ರು, ಯಾರು ಅಡ್ವಾಣಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಮುಷರಫ್ ಭಾರತಕ್ಕೆ ಬರೋದು, ಇದ್ರ ಮುಂದೆ ಯಾವುದ್ರ ಮುಂದೆ, ತಾಜ್ ಮಹಲ್ ಮುಂದೆ ಫೋಟೋ ಶೂಟ್ ಅದೆಲ್ಲ ಆಗತ್ತೆ, ಮತ್ತೊಂದಾಗತ್ತೆ. ಸಡನ್ ಆಗಿ ಮುಷರಫ್ ವಾಪಸ್ ಹೋಗ್ಬಿಡ್ತಾನೆ. ಸಡನ್ ಆಗಿ ಮುಷರಫ್ ಆಗ ಇಷ್ಟು ಇದೆಲ್ಲ ಇರಲಿಲ್ಲ, ಏನು ನಮಗೆ ನೆಟ್ವರ್ಕ್ ಇಷ್ಟು ಫಾಸ್ಟ್ ಇಲ್ಲ. ಯಾಕೆ ಅಂತಂದ್ರೆ ಅಡ್ವಾಣಿ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರಂತೆ, ದಾವೂದ್ ಕೊಟ್ಬಿಡಿ ನಮಗೆ ಅಂತ. ಅವನು ತಲೆ ಬಿಸಿ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿಗೆ ನಿಂತು ಹೋಗ್ಬಿಡ್ತಾರೆ. ಆಮೇಲೆ ಮಾತೇ ಆಗೋದಿಲ್ಲ. ಆಮೇಲೆ ಇದೆಲ್ಲ ಆಗುತ್ತೆ, ಬೇರೆ ಬೇರೆ ಹೋರಾಟಗಳೆಲ್ಲ ಆಗುತ್ತೆ, ಬೇರೆ ವಿಚಾರ. ಹಾಗೇನೆ ಈತ ಇದಾನಲ್ಲ, 26/11 ಯಾವತ್ತೂ ಮರೆಯದಂತ ಘಟನೆ. ನಾವೆಂತೆಂತ ಯೋಧರನ್ನ ಕಳ್ಕೊಂಡ್ಬಿಟ್ವಿ ಅಂತ ಮಾಸ್ಟರ್ ಮೈಂಡ್. ಇವರೆಲ್ಲ ಎಂತ ಎಜುಕೇಟೆಡ್ಸ್ ಅಂದ್ರೆ, ಒಂದು ಮಾತಿದೆ, ಈ ಯಾವನೇ ಎಜುಕೇಟೆಡ್ ಆಗಿರ್ಲಿ, ಇತ್ತೀಚೆಗೆ ಕುಂಭಮೇಳ ಬಂದಾಗ ಒಂದು ಮಾತು ಬಂದಿತ್ತು, ಹಿಂದೂಗಳಲ್ಲಿ ತುಂಬಾ ಎಜುಕೇಟೆಡ್ ಆತ, IIT ಮತ್ತೊಂದು ಗೋರಖ್ಪುರ ಕಾನ್ಪುರ ಏನೋ ಮಾಡಲಿ, ಅವನಿಗೆ ಹಿಂದೂಗಳಿಗೆ ಧರ್ಮದ ಅಮಲು ತಲೆಗೇರಿದ್ರೆ ಆತ ಸನ್ಯಾಸಿ ಆಗ್ತಾನೆ ಅಥವಾ ಯೋಗಿ ಆಗ್ತಾನೆ. ಈ ಲಷ್ಕರ್ ಎ ತೈಬಾದಲ್ಲಿ ಪೀಡಿಯಾಟ್ರಿಷಿಯನ್, ಡಾಕ್ಟರ್ ಮತ್ತೊಬ್ರು ವೆಲ್ ಎಜುಕೇಟೆಡ್. ಇವರೆಲ್ಲ ಧರ್ಮದ ಅಮಲು ಬಂದ ತಕ್ಷಣ ಭಯೋತ್ಪಾದಕರಾಗ್ಬಿಡ್ತಾರೆ. ಅದೇ ವ್ಯತ್ಯಾಸ ಅಂತೇಳಿ. ರಾಣಾ ವಿರುದ್ಧ ಅಮೆರಿಕದ ಕೋರ್ಟ್ಗಳಲ್ಲಿ ಅಪರಾಧ ಸಾಬೀತಾಯಿತು. ಆತನನ್ನ ಗಡೀಪಾರು ಮಾಡುವ ಸಂಬಂಧ ಅಮೆರಿಕ ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂದಿದೆ. ಆತನನ್ನ ಭಾರತಕ್ಕೆ ಗಡೀಪಾರು ಮಾಡಲು ಒಪ್ಪಿಕೊಂಡಿದ್ದ ಅಮೆರಿಕ. ಟ್ರಂಪ್ ಸರ್ಕಾರ ಬಂದ ಬಳಿಕ ಪ್ರಕ್ರಿಯೆಗೆ ಬಹಳ ವೇಗ ಸಿಕ್ತು. ಭಾರತೀಯ ತನಿಖಾ ತಂಡಕ್ಕೆ ಲಾಸ್ ಏಂಜಲೀಸ್ ಮೆಟ್ರೋಪಾಲಿಟನ್ ಪ್ರಾಧಿಕಾರದ ಅಧಿಕಾರಿಗಳ ನೆರವು. ದೆಹಲಿ ಅಥವಾ ಮುಂಬೈನಲ್ಲಿ ರಾಣಾನನ್ನ ಜೈಲಿಗಟ್ಟುವ ಸಾಧ್ಯತೆ ಇದೆ. ಎರಡೂ ಜೈಲುಗಳಲ್ಲಿ ವಿಶೇಷ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ. 63 ವರ್ಷದ ರಾಣಾ ಮೂಲತಃ ಪಾಕಿಸ್ತಾನದವನು ನೋಡಿ, ಅಲ್ಲದೆ ಕೆನಡಾದ ಪ್ರಜೆ ನೋಡಿ. ಅಲ್ಲಿಂದ ಓಡೋಗ್ಬಿಡ್ತಾರೆ. ಈಗ ಇವರು ಪಾಕಿಸ್ತಾನದಲ್ಲಿ ಇರೋದಿಲ್ಲ, ಇವರು ಕೆನಡಾದ ಬಹಳ ಈಸಿ ಅಲ್ವಾ, ಅಲ್ಲಿದ್ದು ತಗೊಂಡ್ಬಿಡ್ತಾರೆ. ಲಷ್ಕರ್ ಎ ತೈಬಾ ಸಕ್ರಿಯ ಸದಸ್ಯ ಕೂಡ ಆಗಿರ್ತಾನೆ. ಜಿಹಾದಿಗಳಿಗೆ ಪಾಸ್ಪೋರ್ಟ್ಗಳನ್ನ ಮಾಡಿಸಿಕೊಡ್ತಾ ಇದ್ದ. ಪಾಕಿಸ್ತಾನಿ ಅಮೆರಿಕನ್ ಡೇವಿಡ್ ಕೊಲೆಮನ್ ಹೆಡ್ಲಿ ಅಲಿಯಾಸ್ ದಾವೂದ್ ಜಿಲಾನಿ ಭಾರತಕ್ಕೆ ಬಂದು ರಹಸ್ಯ ಟಾರ್ಗೆಟ್ಗಳನ್ನು ಗುರುತಿಸಲು ನೆರವಾಗಿದ್ದ. ಪಾಕಿಸ್ತಾನದ ಗೂಢಚರ ಸಂಸ್ಥೆ ISI ಜೊತೆಗೂಡಿ ಲಷ್ಕರ್ ಎ ತೈಬಾ ಮುಂಬೈ ಮೇಲೆ ದಾಳಿ ಮಾಡಿತ್ತು. ಈ ಪ್ರಕರಣದಲ್ಲಿ ಈವರೆಗೆ ಅಜ್ಮಲ್ ಕಸಬ್ ಒಬ್ಬರನ್ನೇ ಜೀವಂತ ಹಿಡಿಯಲಾಗಿತ್ತು. ಆತನಿಗೆ ಗಲ್ಲು ಶಿಕ್ಷೆ ಕೂಡ ವಿಧಿಸಲಾಗಿತ್ತು. ಆಗಲೂ ಕೂಡ ಕೆಲವರು ಬೊಬ್ಬೊಬ್ಬೊಬ್ಬೊಬ್ಬೊ ಅಂತ ಬಡ್ಕೊಂಡಿದ್ರು. ಆತರನ್ನ ಬಿಡಬೇಕು, ಅಫ್ಜಲ್ ಗುರು ಹೆಂಗೆ, ಇನ್ಶಾ ಅಲ್ಲಾ ಭಾರತ ದೇರೆ ತುಕಡೆ ಹೋಂಗೆ, ಬಾ ಬನ್ನಿ, ಈಗ ಬಾ ನೀನ್ ತುಕಡೆ ಮಾಡೋಣ ಬಾ, ಈ ತರನ ಕರ್ಕೊಂಡ್ಬರುವಂತ ಪ್ರಯತ್ನಗಳಾಗ್ತಾ ಇದೆ. ಇದು ರಾಜತಾಂತ್ರಿಕವಾಗಿ ಭಾರತಕ್ಕೆ ಸಿಕ್ಕಿರುವಂತ ಬಹಳ ದೊಡ್ಡ ಒಂದು ಗೆಲುವು. ನೋಡಿ, ನೀವು ಬಿಜೆಪಿನ ಕಾಂಗ್ರೆಸ್ ಮತ್ತೊಂದು, ಈ ದೇಶ ಮುಖ್ಯ ರೀ ಆಯ್ತಾ. ಈ ದೇಶದ ವಿರುದ್ಧ ಷಡ್ಯಂತ್ರ ಮಾಡುವಂತವ ಎಂತವನ್ನೇ ಆಗಲಿ ಆತನ ವಿರುದ್ಧ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪ್ರತಿಯೊಬ್ಬರು ಕೂಡ ಎದ್ದಿಲ್ಬೇಕಾಗತ್ತೆ, ಅದನ್ನ ಖಂಡಿಸಬೇಕಾಗತ್ತೆ. ಅದನ್ನೇ ಈಗ ನಾವು ಮಾಡ್ತೀವಿ. ರೈಟ್, ಮುಂದಿನ ಸುದ್ದಿ ನೋಡೋಣ. ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ಬ್ರೇಕಿಂಗ್ ಅಪ್ಡೇಟ್ ಕ್ರೈಮ್ ವಿಚಾರದಲ್ಲಿ ತಹವೂರ್ ರಾಣಾ ಇವತ್ತು ಭಾರತಕ್ಕೆ ಆತನನ್ನ ಗಡೀಪಾರು ಮಾಡಲಾಗತ್ತೆ. 26/11 ವೀಕ್ಷಕರ, ನೀವು ಗೊತ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಆಘಾತ ಮಾಡಿದಂತಹ ದಾಳಿ ಇದು ಅಂತ. 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾ, ಆತನನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗತ್ತೆ.
ಇದು ಒಂದು ರೀತಿಯಲ್ಲಿ ನಮ್ಮ ಡಿಪ್ಲೊಮೆಸಿಯ ಲಾಭ ಅಂತಾನೆ ಹೇಳಬೇಕು. ಎನ್ಐಎ ತಂಡ ಈ ತಹವೂರ್ ರಾಣನನ್ನ ಕರೆತರ್ತಾ ಇದೆ. ಈತನನ್ನ ಇಡ್ಲಿಕ್ಕೆ ಅಂತ ನಮ್ಮಲ್ಲಿ ಜೈಲುಗಳನ್ನ ರೆಡಿ ಮಾಡಿದ್ದಾರೆ. ಅಮೆರಿಕಕ್ಕೆ ತೆರಳಿದ್ದ ಭಾರತ ವಿವಿಧ ತನಿಖಾ ತಂಡಗಳು ಈತನನ್ನ ಕರ್ಕೊಂಡು ಬರ್ತಾ ಇದ್ದಾವೆ. ಈತನನ್ನ ಇಡ್ಲಿಕ್ಕೆ ಅಂತ ನಮ್ಮಲ್ಲಿ ಬಾಂಬೆಯಲ್ಲಿ, ಡೆಲ್ಲಿಯಲ್ಲಿ ಜೈಲುಗಳನ್ನ ಅಪ್ಗ್ರೇಡ್ ಮಾಡಲಾಗಿದೆ. ಅಂದ್ರೆ ಅಂಥ ದೊಡ್ಡ ಕ್ರಿಮಿನಲ್. 26/11/2008 ಮುಂಬೈಯಲ್ಲಿ ಆದಂತಹ ಒಂದು ದೊಡ್ಡ ಬ್ಲಾಸ್ಟ್ ಇದೆಯಲ್ಲ, ಅಂದ್ರೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಹೇಗೆ ಅಂತಂದ್ರೆ ಒಂದು ರೀತಿಯಲ್ಲಿ 2008 ಆಮೇಲೆ ಜನಗಳಿಗೆ ಹೆಂಗಾಗ್ಬಿಡ್ತಂದ್ರೆ ಅದೇ ಇವರೆಲ್ಲ ವೆಲ್ ಎಜುಕೇಟೆಡ್ಸ್, ಇವರೆಲ್ಲ ಇದ್ರದೆಲ್ಲ ಮಾಸ್ಟರ್ ಮೈಂಡ್. ಆಮೇಲೆ ಭಾರತದಲ್ಲಿದ್ದುಕೊಂಡು ಭಾರತ ವಿರುದ್ಧ ಷಡ್ಯಂತ್ರ ಮಾಡಿದಂಥದ್ದು ಆತ ಅಮೆರಿಕ ಬೇರೆ ತಲೆ ತಪ್ಪಿಸಿಕೊಂಡಿದ್ದ. ಆಮೇಲೆ ನಿರಂತರವಾಗಿ ಈ ತರನ ಕರೆತರಬೇಕು ಅಂತೇಳಿ ರಾಜತಾಂತ್ರಿಕವಾಗಿ ಬಹಳಷ್ಟು ಪ್ರಯತ್ನ ಆಗಿತ್ತು. ನಿಮ್ಗೆ ನೆನಪಿರಲಿ ವೀಕ್ಷಕರೇ, ಆಗ್ರಾ ಶೃಂಗಸಭೆ ಅಂತ ಈ ಹಿಂದೆ ಆಗಿತ್ತು. ಯಾಕಂದ್ರೆ ನಾವೆಲ್ಲ ಆರಂಭದಲ್ಲಿ ಜರ್ನಲಿಸಂಗೆ ಬಂದಂತ ಟೈಮ್ ಈ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು, ಇವರು ಹೋಮ್ ಮಿನಿಸ್ಟರ್ ಆಗಿದ್ರು, ಯಾರು ಅಡ್ವಾಣಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಮುಷರಫ್ ಭಾರತಕ್ಕೆ ಬರೋದು, ಇದ್ರ ಮುಂದೆ ಯಾವುದ್ರ ಮುಂದೆ ತಾಜ್ ಮಹಲ್ ಮುಂದೆ ಫೋಟೋ ಶೂಟ್ ಅದೆಲ್ಲ ಆಗತ್ತೆ, ಮತ್ತೊಂದಾಗತ್ತೆ. ಸಡನ್ ಆಗಿ ಮುಷರಫ್ ವಾಪಸ್ ಹೋಗ್ಬಿಡ್ತಾನೆ. ಸಡನ್ ಆಗಿ ಮುಷರಫ್ ಆಗ ಇಷ್ಟು ಇದೆಲ್ಲ ಇರಲಿಲ್ಲ, ಏನು ನಮಗೆ ನೆಟ್ವರ್ಕ್ ಅಲ್ಲಿ ಇಷ್ಟು ಫಾಸ್ಟ್ ಇರಲಿಲ್ಲ. ಯಾಕೆ ಅಂತಂದ್ರೆ ಅಡ್ವಾಣಿ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರಂತೆ, ದಾವೂದ್ ಕೊಟ್ಬಿಟ್ಟು ನಮಗೆ ಅಂತ. ಅವನು ತಲೆ ಬಿಸಿ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿಗೆ ನಿಂತು ಹೋಗ್ಬಿಡ್ತಾನೆ. ಆಮೇಲೆ ಮಾತೇ ಆಗೋದಿಲ್ಲ. ಆಮೇಲೆ ಇದೆಲ್ಲ ಆಗುತ್ತೆ, ಬೇರೆ ಬೇರೆ ಹೋರಾಟಗಳೆಲ್ಲ ಆಗುತ್ತೆ, ಬೇರೆ ವಿಚಾರ. ಹಾಗೇನೆ ಈತ ಇದಾನಲ್ಲ, 26/11 ಯಾವತ್ತೂ ಮರೆಯದಂತ ಘಟನೆ. ನಾವೆಂತೆಂತ ಯೋಧರನ್ನ ಕಳ್ಕೊಂಡ್ಬಿಟ್ವಿ ಅಂತ ಮಾಸ್ಟರ್ ಮೈಂಡ್. ಇವರೆಲ್ಲ ಎಂತ ಎಜುಕೇಟೆಡ್ಸ್ ಅಂದ್ರೆ ಒಂದು ಮಾತಿದೆ, ಈ ಯಾವನೇ ಎಜುಕೇಟೆಡ್ ಆಗಿರ್ಲಿ, ಇತ್ತೀಚೆಗೆ ಕುಂಭಮೇಳ ಬಂದಾಗ ಒಂದು ಮಾತು ಬಂದಿತ್ತು, ಹಿಂದೂಗಳಲ್ಲಿ ತುಂಬಾ ಎಜುಕೇಟೆಡ್ ಆತ, IIT ಮತ್ತೊಂದು ಗೋರಖ್ಪುರ ಕಾನ್ಪುರ ಎಲ್ಲ ಮಾಡಲಿ, ಅವನಿಗೆ ಹಿಂದೂಗಳಿಗೆ ಧರ್ಮದ ಅಮಲು ತಲೆಗೇರಿದ್ರೆ ಆತ ಸನ್ಯಾಸಿ ಆಗ್ತಾನೆ ಅಥವಾ ಯೋಗಿ ಆಗ್ತಾನೆ. ಈ ಲಷ್ಕರ್ ಎ ತೈಬಾದಲ್ಲಿ ಪೀಡಿಯಾಟ್ರಿಷಿಯನ್, ಡಾಕ್ಟರ್ ಮತ್ತೊಬ್ರು ವೆಲ್ ಎಜುಕೇಟೆಡ್. ಇವರೆಲ್ಲ ಧರ್ಮದ ಅಮಲು ಬಂದ ತಕ್ಷಣ ಭಯೋತ್ಪಾದಕರಾಗ್ಬಿಡ್ತಾರೆ. ಅದೇ ವ್ಯತ್ಯಾಸ ಅಂತೇಳಿ. ರಾಣಾ ವಿರುದ್ಧ ಅಮೆರಿಕದ ಕೋರ್ಟ್ಗಳಲ್ಲಿ ಅಪರಾಧ ಸಾಬೀತಾಯಿತು. ಆತನನ್ನ ಗಡೀಪಾರು ಮಾಡುವ ಸಂಬಂಧ ಅಮೆರಿಕ ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂದಿದೆ. ಆತನನ್ನ ಭಾರತಕ್ಕೆ ಗಡೀಪಾರು ಮಾಡಲು ಒಪ್ಪಿಕೊಂಡಿದ್ದ ಅಮೆರಿಕ. ಟ್ರಂಪ್ ಸರ್ಕಾರ ಬಂದ ಬಳಿಕ ಪ್ರಕ್ರಿಯೆಗೆ ಬಹಳ ವೇಗ ಸಿಕ್ತು. ಭಾರತೀಯ ತನಿಖಾ ತಂಡಕ್ಕೆ ಲಾಸ್ ಏಂಜಲೀಸ್ ಮೆಟ್ರೋಪಾಲಿಟನ್ ಪ್ರಾಧಿಕಾರದ ಅಧಿಕಾರಿಗಳ ನೆರವು. ದೆಹಲಿ ಅಥವಾ ಮುಂಬೈನಲ್ಲಿ ರಾಣಾನನ್ನ ಜೈಲಿಗಟ್ಟುವ ಸಾಧ್ಯತೆ ಇದೆ. ಎರಡೂ ಜೈಲುಗಳಲ್ಲಿ ವಿಶೇಷ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ. 63 ವರ್ಷದ ರಾಣಾ ಮೂಲತಃ ಪಾಕಿಸ್ತಾನದವನು ನೋಡಿ, ಅಲ್ಲದೆ ಕೆನಡಾದ ಪ್ರಜೆ ನೋಡಿ. ಅಲ್ಲಿಂದ ಓಡೋಗ್ಬಿಡ್ತಾರೆ. ಈಗ ಇವರು ಪಾಕಿಸ್ತಾನದಲ್ಲಿ ಇರೋದಿಲ್ಲ, ಇವರು ಕೆನಡಾದ ಬಹಳ ಈಸಿ ಅಲ್ವಾ, ಅಲ್ಲಿದ್ದು ತಗೊಂಡ್ಬಿಡ್ತಾರೆ. ಲಷ್ಕರ್ ಎ ತೈಬಾ ಸಕ್ರಿಯ ಸದಸ್ಯ ಕೂಡ ಆಗಿರ್ತಾನೆ. ಜಿಹಾದಿಗಳಿಗೆ ಪಾಸ್ಪೋರ್ಟ್ಗಳನ್ನ ಮಾಡಿಸಿಕೊಡ್ತಾ ಇದ್ದ. ಪಾಕಿಸ್ತಾನಿ ಅಮೆರಿಕನ್ ಡೇವಿಡ್ ಕೊಲೆಮನ್ ಹೆಡ್ಲಿ ಅಲಿಯಾಸ್ ದಾವೂದ್ ಜಿಲಾನಿ ಭಾರತಕ್ಕೆ ಬಂದು ರಹಸ್ಯ ಟಾರ್ಗೆಟ್ಗಳನ್ನು ಗುರುತಿಸಲು ನೆರವಾಗಿದ್ದ. ಪಾಕಿಸ್ತಾನದ ಗೂಢಚರ ಸಂಸ್ಥೆ ISI ಜೊತೆಗೂಡಿ ಲಷ್ಕರ್ ಎ ತೈಬಾ ಮುಂಬೈ ಮೇಲೆ ದಾಳಿ ಮಾಡಿತ್ತು. ಈ ಪ್ರಕರಣದಲ್ಲಿ ಈವರೆಗೆ ಅಜ್ಮಲ್ ಕಸಬ್ ಒಬ್ಬರನ್ನೇ ಜೀವಂತ ಹಿಡಿಯಲಾಗಿತ್ತು. ಆತನಿಗೆ ಗಲ್ಲು ಶಿಕ್ಷೆ ಕೂಡ ವಿಧಿಸಲಾಗಿತ್ತು. ಆಗಲೂ ಕೂಡ ಕೆಲವರು ಬೊಬ್ಬೊಬ್ಬೊಬ್ಬೊಬ್ಬೊ ಅಂತ ಪಡ್ಕೊಂಡಿದ್ರು. ಆತರನ್ನ ಬಿಡಬೇಕು, ಅಫ್ಜಲ್ ಗುರು ಹೆಂಗೆ, ಇನ್ಶಾ ಅಲ್ಲಾ ಭಾರತ ಬೇರೆ ತುಕಡೆ ಹೋಂಗೆ, ಬಾ ಬನ್ನಿ ಈಗ ಬಾ ನೀನ್ ತುಕಡೆ ಮಾಡೋಣ ಬಾ, ಈ ತರನ ಕರ್ಕೊಂಡ್ಬರುವಂತ ಪ್ರಯತ್ನಗಳಾಗ್ತಾ ಇದೆ. ಇದು ರಾಜತಾಂತ್ರಿಕವಾಗಿ ಭಾರತಕ್ಕೆ ಸಿಕ್ಕಿರುವಂತ ಬಹಳ ದೊಡ್ಡ ಒಂದು ಗೆಲುವು. ನೋಡಿ, ನೀವು ಬಿಜೆಪಿನ ಕಾಂಗ್ರೆಸ್ ಮತ್ತೊಂದು, ಈ ದೇಶ ಮುಖ್ಯ ರೀ ಆಯ್ತಾ. ಈ ದೇಶದ ವಿರುದ್ಧ ಷಡ್ಯಂತ್ರ ಮಾಡುವಂತವ ಎಂತವರನ್ನೇ ಆಗಲಿ ಆತನ ವಿರುದ್ಧ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪ್ರತಿಯೊಬ್ಬರು ಕೂಡ ಎದ್ದಿಲ್ಬೇಕಾಗತ್ತೆ, ಅದನ್ನ ಖಂಡಿಸಬೇಕಾಗತ್ತೆ. ಅದನ್ನೇ ಈಗ ನಾವು ಮಾಡ್ತೀವಿ. ಓಕೆ, ಮುಂದಿನ ಸುದ್ದಿ ನೋಡೋಣ.